ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿ ಪ್ರತು ಸ್ಟೋರಿ ಪಾಯಿಂಟ್. ಸ್ನೇಹಿತರೆ, ಅಗ್ನಿಸಾಕ್ಷಿಯೋ ಆತ್ಮಸಾಕ್ಷಿಯೋ ಕಥಾಸರಣಿಯ 25ನೇ ಭಾಗವನ್ನು ನಾವಿವಾಗ ನೋಡ್ತಾ ಇದ್ದೀವಿ. ಮರುದಿನ ವಾರಣಾಸಿಗೆ ಹೋಗಬೇಕಿದ್ದ ಕಾರಣ ಲಗೇಜ್ ರೆಡಿ ಮಾಡಿಕೊಳ್ಳುತ್ತಿದ್ದಳು ಪ್ರಣತಿ. ಹಾಲು ಹಿಡಿದು ಬಂದ ರೇಖಾ ಅವಳಿಗೆ ಕುಡಿಯಲು ಕೊಟ್ಟು ಬ್ಯಾಗ್ ಪ್ಯಾಕ್ ಮಾಡಿಕೊಳ್ಳಲು ಸಹಾಯ ಮಾಡುತ್ತಿದ್ದರು. ಅಂಕಲ್ ಊಟ ಮಾಡಿದ್ರಾ ಆಂಟಿ? ಕೇಳಿದಳು ಪ್ರಣತಿ. ಇದೇ ಮೊದಲ ಬಾರಿಗೆ ವಿಚಾರಿಸುತ್ತಿದ್ದವಳವಳು. ರೇಖಾ ಕಣ್ಣುಗಳು ಅರಳಿದವು ಖುಷಿಗೆ. ಹ್ಞೂ ಕಣಮ್ಮ, ಮಾಡಿದ್ರು. ಅಪ್ಪ ಮಗ ಮಾತಾಡ್ತಾ ಕುಳಿತಿದ್ದಾರೆ. ಅವ್ರ ವಿಚಾರ ಸಮಾಚಾರಗಳು ನನ್ನ ತಲೆಗೆ ಹೋಗೋಲ್ಲ. ಅದಕ್ಕೆ ನಾನಿದ್ದು ನಿನ್ನ ರೂಮಿಗೆ ಬಂದೆ ಎಂದರು. ನಿಮ್ಮ ಉಪವಾಸ ಮುಗೀತಾ ಆಂಟಿ? ಕೇಳಿದಳು ಲೋಟ ಮೇಜಿನ ಮೇಲೆ ಇಡುತ್ತಾ. ಮುಗೀತು ಪುಟ. ಪೂಜೆ ಮುಗಿಸಿ ಊಟ ಮಾಡಿದೆ. ಶಾರದಮ್ಮ ತಂಬುಳಿ ತುಂಬ ರುಚಿಯಾಗಿ ಮಾಡಿದ್ರು ಹೇಳಿದಳು ಅವಳ ಬಟ್ಟೆ ಮಡಚುತ್ತಾ. ಅಂದಹಾಗೆ ಆಂಟಿ, ನನ್ನ ಫ್ರೆಂಡ್ ನಿಮ್ಗೆ ಹೇಗೆ ಪರಿಚಯ ಆಗಿದ್ದು? ಮನದಲ್ಲಿ ಮೂಡಿದ ಅನುಮಾನವನ್ನು ಅವರ ಎದುರಿಗಿಟ್ಟಳು. ನನಗೆ ಅವಳು ಪರಿಚಯ ಇಲ್ಲ. ಭಾರ್ಗವ್ ಸಾವಿನ ದಿನ ಅವಳು ತುಂಬ ಅಳ್ತಾ ಇದ್ದಿದ್ದು ನೋಡಿದ್ದೆ. ಅದಾದ ನಂತರ ಬೆಳಿಗ್ಗೆ ಅಷ್ಟೇ ವಿವೇಕ್ ಕಾಲ್ ಮಾಡಿ ರಿಕ್ವೆಸ್ಟ್ ಮಾಡಿದಾಗ ಅವಳ ಬಗ್ಗೆ ತಿಳಿದಿದ್ದು ಎಂದು ತಮಗೆ ತಿಳಿದಷ್ಟನ್ನು ಅವಳ ಮುಂದೆ ಹೇಳಿದರು. ವಿವೇಕ್ಗೆ ಹೇಗೆ ಗೊತ್ತು ಅವಳು? ಮತ್ತೆ ಏನಾದರೂ ನಾಟಕ ಶುರು ಮಾಡಿದ್ದಾಳಾ ಅರ್ಜುನ್ ಜೊತೆ ಸೇರಿ? ಈ ವಿವೇಕ್ ಹೇಗೆ? ವಾಚಾಳಿ, ಅಧಿಕ ಪ್ರಸಂಗಿ ಅಷ್ಟೇ ಅವನ ಬಗ್ಗೆ ತಿಳಿದಿರೋದು. ಹೀಗೇನು ಮಾಡೋದು? ಅವಳ ಉದ್ದೇಶ ಹೇಗೆ ತಿಳಿಯೋದು? ಯೋಚನೆಯಲ್ಲಿ ಮುಳುಗಿದ್ದವಳನ್ನು ರೇಖಾ ಅವರೇ ಎಚ್ಚರಿಸಿದ್ದರು. ಇರಲಿ ಬಿಡು, ಈಗ ಅದೇನಷ್ಟು ಮುಖ್ಯ ಅಲ್ಲ. ನಾಳೆ ಹೊರಡೋಕೆ ಎಲ್ಲ ತೆಗೆದುಕೊಂಡಿದೆಯಾ ಅಲ್ವಾ? ಏನನ್ನು ಮರ್ತಿಲ್ಲ ತಾನೇ? ಬೆಳಗಿನ ಜಾವದ ಫ್ಲೈಟು, ಚಳಿ ಇರುತ್ತೆ. ಒಂದು ಸ್ವೆಟರ್ ಕೂಡ ಇಟ್ಕೋ ಹೇಳಿದರು. ಹಾಂ, ಎತ್ತಿಟ್ಕೊಂಡಿದ್ದೀನಿ ಆಂಟಿ. ಸದ್ಯ ಅಪ್ಪನ ಆಸೆಯನ್ನು ಅವ್ರ ಚಿತಾಭಸ್ಮ ಬಿಡೋ ಮೂಲಕ ನೆರವೇರಿಸ್ತಿದ್ದೀನಿ. ಒಂದು ರೀತಿಯಲ್ಲಿ ಖುಷಿ, ಒಂದು ರೀತಿಯ ದುಃಖ. ನಿಟ್ಟುಸಿರು ಬಿಟ್ಟಳು. ಅವಳ ತಲೆ ನೇವರಿಸಿದ ರೇಖಾ, ಬೇಗ ಹೇಳೋದಿರುತ್ತೆ, ಮಲಗು ಎಂದು ಹೇಳಿ ಅಲ್ಲಿಂದ ಎದ್ದು ಬಂದರು. ಬಾತ್ರೂಮಿಗೆ ಹೋಗಿ ಮನದಣಿಯೇ ನೀರಿನಲ್ಲಿ ಮೈ ತೊಯಿಸಿ ಬಂದವಳಿಗೆ ತುಸು ಸಮಾಧಾನವಾಗಿತ್ತು. ಹಸಿವಾದರೂ ಅಡುಗೆ ಮಾಡುವ ಮನಸ್ಸಿಲ್ಲದೆ ಸುಮ್ಮನೆ ಸೋಫಾ ಮೇಲೆ ಕುಳಿತಳು. ಮನೆಗೆ ಬೇಕಾದ ಬೇಸಿಕ್ ವಸ್ತುಗಳನ್ನು ವಿವೇಕೆ ಸ್ವತಃ ತಂದು ಇರಿಸಿದ್ದ. ಸೋಫಾ ಮೇಲೆ ಮೈ ಚೆಲ್ಲಿ ಕುಳಿತವಳಿಗೆ ತುಸು ನಿರಾಳವೆನಿಸಿತ್ತು. ಎದ್ದು ದೇವರ ಮನೆಯ ಕಡೆ ನಡೆದಳು. ಫೋನ್ ರಿಂಗಾಗಲು ಶುರು ಆಗಿತ್ತು. ಇವನಿಗೆ ನನ್ನ ಬಗ್ಗೆ ಹೇಗೆ ತಿಳಿಯುತ್ತೆ? ನಾನೇನಾದರೂ ಅವನನ್ನು ಹಚ್ಕೊಳ್ತಾ ಇದ್ದೀನಾ? ನನಗೆ ತಿಳಿಯದ ಹಾಗೆ ನಾನು ಅಬ್ಸರ್ವ್ ಮಾಡೋಕ್ಕೆ ಅಂತ CCTV ಏನಾದರೂ ಫಿಕ್ಸ್ ಮಾಡಿದಾನಾ? ಸುತ್ತಲೂ ಒಮ್ಮೆ ಕಣ್ಣಾಡಿಸಿ ಫೋನನ್ನು ಅದರ ಪಾಡಿಗೆ ಬಿಟ್ಟು ದೇವರ ಮುಂದೆ ಕುಳಿತಳು. ಕೈ ಮುಗಿದು ದೇವರ ನಾಮದಲ್ಲಿ ತಲ್ಲೀನಳಾಗಿದ್ದವಳನ್ನು ಎಚ್ಚರಿಸಿತ್ತು ಅವನ ಧ್ವನಿ. ರೀ ಸುಮಾ, ಇದ್ದೀರಾ? ಬಾಗಿಲಿನಿಂದಲೇ ಕೂಗುತ್ತಾ ಬಂದನು. ಹಾಯ್, ಏನ್ರೀ ದೇವ್ರ ಮುಂದೆ ಕಷ್ಟ ಸುಖ ಹೇಳ್ಕೊಳ್ಳೋಕೆ ಕೂತ್ಬಿಟ್ಟಿದ್ದೀರಾ? ಏನಂತಿದ್ದಾನೆ ನಿಮ್ಮ ಶ್ರೀಕೃಷ್ಣ? ದೇವರ ಮನೆಯ ಬಾಗಿಲಿಗೆ ಕೈ ಅಡ್ಡ ಇಟ್ಟು ಬಾಗಿ ಕೇಳಿದನು. ಕಣ್ಣು ಬಿಟ್ಟು ಅವನತ್ತ ನೋಡಿದವಳು 5 ಮಿನಿಟ್ಸ್ ಪ್ಲೀಸ್ ಹೇಳಿ ಮತ್ತೆ ಕಣ್ಣು ಮುಚ್ಚಿದಳು. ನಡಿಲಿ ನಡಿಲಿ ನಿಮ್ಮ ಮೌನ ಸಂಭಾಷಣೆ ಎಂದವನು ಅಲ್ಲೇ ಇದ್ದ ಸೋಫಾದ ಮೇಲೆ ಕುಕ್ಕರಿಸಿದನು. ಅಪ್ಪ ಮಗನ ಮಾತು ಮುಗಿದಿದ್ರೆ ಎದ್ದು ಒಳಗೆ ಬರ್ತೀರಾ? ರೇಖಾ ಗಂಡನತ್ತ ನೋಡಿ ಹೇಳಿದರು. ಇನ್ನೂ ಸ್ವಲ್ಪ ಮಾತಾಡೋದಿದೆ ರೇಖಾ, ನಕ್ಕರು ರಾಘವ್. ರೀ, ಏನು ಗೊತ್ತಾ, ನಿಮ್ಮ ಸೊಸೆ ನಿಮ್ಮ ಬಗ್ಗೆ ಭಾರಿ ವಿಚಾರಿಸ್ಕೊಳ್ತಾ ಇದ್ಲು. ರಾಘವ್ ಪಕ್ಕ ಇದ್ದ ಚೇರ್ ಮೇಲೆ ಬಂದು ಕುಳಿತು ಗಂಡನತ್ತ ನೋಡಿದರು. ರಾಘವ್ ಕಣ್ಣುಗಳು ಅರಳಿದವು. ಏನು ಕೇಳ್ತು ಮಗು? ತುಸು ಭಾವುಕರಾದರು. ಊಟ ಮಾಡಿದ್ರಾ ಅಂತ ಸರಳವಾಗಿ ಹೇಳಿದರು. ಗೌತಮ್ ಮುಖದಲ್ಲಿ ಕಂಡು ಕಾಣದ ನಗು ಹರಡಿಕೊಂಡಿತ್ತು. ಅವಳು ಕೂಡ ನಮ್ಮ ಸಿಂಧೂರ ಹಾಗೇನೆ, ಮನಸ್ಸಲ್ಲಿ ಪ್ರೀತಿ ಇದ್ದರೂ ಹೊರಗೆ ತೋರಿಸಲ್ಲ ನಕ್ಕರು. ಒಟ್ಟು ನೀವು ಎಲ್ಲವನ್ನೂ ಸಿಂಧೂರಾಗೆ ತಾಳೆ ಹಾಕಿ ನಕ್ಕರು ರೇಖಾ. ಗೌತಮ್, ಬೇಗ ಹೇಳೋದಿದೆ, ಹೋಗಿ ಮಲ್ಗು ರೇಖಾ ಹೇಳಿದಾಗ ಅವನು ಎದ್ದು ಒಳನಡೆದನು. ಅವನ ರೂಮಿಗೆ ಹೋಗುವ ಮೊದಲು ಪ್ರಣತಿ ರೂಮ್ ಕಾಣುತ್ತಿತ್ತು. ಇಣುಕಿದಾಗ ಪುಸ್ತಕವೊಂದನ್ನು ಹಿಡಿದು ಕುಳಿತಿದ್ದಳು. ಮುಗುಳು ನಕ್ಕವನು ಮುಂದಕ್ಕೆ ನಡೆದನು.
ಅವನ ಪಕ್ಕ ಕಾರಿನಲ್ಲಿ ಕುಳಿತಾಗ ಅಷ್ಟು ಗಾಬರಿಯಲ್ಲಿ ಇದ್ದರೂ ಸಹ ಮುಖ ಕೊಟ್ಟು ಮಾತನಾಡಿರಲಿಲ್ಲ. ಮದುವೆಯ ದಿನ ಮತ್ತಿನಲ್ಲಿ ಇದ್ದವಳಿಗೆ ಅವನನ್ನು ನೋಡುವುದಿರಲಿ, ಅವಳನ್ನೇ ಸಂಭಾಳಿಸಿಕೊಳ್ಳಲು ಆಗಿರಲಿಲ್ಲ. ಮರುದಿನ ಮಾತನಾಡಿದಾಗ ತಲೆ ನೆಲ ನೋಡುತ್ತಿತ್ತು. ಅದಾದ ಬಳಿಕ ಒಮ್ಮೆಯಷ್ಟೇ ಅವನ ಕಣ್ಣಲ್ಲಿ ಕಣ್ಣಿಟ್ಟು ಮಾತನಾಡಿದ್ದಳು ಪ್ರಣತಿ. ಆದರೆ ಆಗ ಅವಳ ಮುಖದಲ್ಲಿ ಕೋಪ, ಜಿಗುಪ್ಸೆ, ಅಸಹ್ಯ, ನೆನೆದವನ ಮನ ಜೋರಾಗಿ ಧುಮ್ಮಿಕ್ಕುವ ಜಲಧಾರೆಯಾಗಿತ್ತು. ಹಾಂ, ಹೇಳಿ ಸರ್. ಅವನ ಮುಂದೆ ಬಂದು ನಿಂತಳು. ತುಸು ಗೆಲುವಾಗಿದ್ದಳು ಕೂಡ. ಏನಿಲ್ಲ, ಸುಮ್ಮನೆ ಹಾಗೆ ಬಂದೆ. ಅಷ್ಟೊಂದು ರಿಸ್ಕ್ ತಗೊಂಡು ಭಯಂಕರವಾದ ಸಾಧನೆ ಮಾಡಿದ್ದೆ. ಆದರೆ ನೀವೊಂದು ಥ್ಯಾಂಕ್ಸ್ ಕೂಡ ಹೇಳಿಲ್ಲ. ಮತ್ತೆ ಎಲ್ಲಿ ಟ್ರೀಟ್ ಕೇಳಿಬಿಡ್ತೀನೋ ಅನ್ನೋ ಭಯ. ಅದಕ್ಕೆ ನಿಮ್ಮ ದೇವ್ರ ಹತ್ರನೇ ವ್ಯವಹಾರ ಮಾತಾಡ್ಕೊಂಡು ಬಿಟ್ರಿ ಅಲ್ವಾ? ಕೊಂಕಾಡಿದನು. ಮುಗುಳು ನಕ್ಕು ಅಡಿಗೆ ಮನೆಯತ್ತ ನಡೆದಳು. ಅಮ್ಮೋ, ನಾನು ನಿಮ್ಮ ಜೊತೆನೇ ಮಾತಾಡ್ತಾ ಇರೋದು. ಎಲ್ಲೋಗ್ತಿದ್ದೀರಿ? ಅವಳು ಹೋದತ್ತ ನೋಡಿ ಅವಳ ಮರೆಯಾದ ಮೇಲೆ ಇಣುಕಿ ಇಣುಕಿ ನೋಡುತ್ತಿದ್ದನು. ಹಾಲನ್ನು ಕಾಯಲು ಇಟ್ಟು ಟೀ ಪುಡಿ ನೋಡಿದಾಗ ಕಾಣಲಿಲ್ಲ. ಬ್ರೂ ಕೂಡ ಇನ್ನೇನೋ ಖಾಲಿಯಾಗುವುದರಲ್ಲಿತ್ತು. ಮನೆಯಲ್ಲಿದ್ದ ದಿನಸಿಯೆಲ್ಲ ಅರ್ಧದಷ್ಟು ಖಾಲಿಯಾಗುತ್ತಾ ಬಂದಿದ್ದವು. ಸಂಬಳಕ್ಕಾಗಿ ಕಾಯುತ್ತಿದ್ದಳವಳು. ಆದರೆ ಭಾರ್ಗವ್ ಅವರ ಸಾವಿನ ನಂತರ ಅವಳು ಸರಿಯಾಗಿ ಕೆಲಸಕ್ಕೆ ಹೋಗಿರಲಿಲ್ಲ. ತೆಗೆದು ಹಾಕಿಬಿಟ್ಟರೆ ಎನ್ನುವ ಭಯವಿದ್ದರೂ ಅವಳಿಗೆ ಮನಸ್ಸನ್ನು ಒಂದೆಡೆ ಕೇಂದ್ರೀಕರಿಸಿ ಕೆಲಸ ಮಾಡಲು ಸಾಧ್ಯವಾಗುತ್ತಿರಲಿಲ್ಲ. ಲೀವ್ ಲೆಟರ್ ವಿವೇಕ್ಗೆ ಬರೆದುಕೊಟ್ಟಿದ್ದನು. ನೆನೆದವಳ ಮನದಲ್ಲಿ ವಿವೇಕ್ ಬಗೆಗೆ ಧನ್ಯತಾ ಭಾವ ಮೂಡಿತ್ತು. ನೆನಪಿನಂಗಳದಲ್ಲಿ ಇದ್ದವಳು ಹಾಲು ಉಕ್ಕುವ ಶಬ್ದಕ್ಕೆ ವಾಸ್ತವಕ್ಕೆ ಬಂದಿದ್ದಳು. ಇದ್ದ ಸ್ವಲ್ಪ ಕಾಫಿ ಪೌಡರಲ್ಲೇ ವಿವೇಕ್ಗೆ ಸ್ಟ್ರಾಂಗ್ ಆಗಿ ಬೆರೆಸಿ ತನಗೆ ಲೈಟಾಗಿ ಬೆರೆಸಿಕೊಂಡು ಅವನಿದ್ದಲ್ಲಿಗೆ ತಂದಳು. ಸದ್ಯಕ್ಕೆ ಇದೇ ನನ್ನ ಟ್ರೀಟ್. ಎಲ್ಲ ಬಾಕಿಯನ್ನು ಸಂಬಳ ದಿನ ಪಕ್ಕ ಚುಕ್ತ ಮಾಡಿಬಿಡ್ತೀನಿ. ಮುಗುಳು ನಕ್ಕಳು. ಅವಳು ಮುಖ ತೋರಿಸುತ್ತಿದ್ದುದೇ ಅಪರೂಪ. ಆದರೆ ಇಂದು ನಗುತ್ತಾ ಮಾತನಾಡುತ್ತಿದ್ದಳು. ವಿವೇಕ್ ಇದೇ ಮೊದಲ ಬಾರಿಗೆ ಅವಳ ನಗುಮುಗವನ್ನು ಕಂಡಿದ್ದ. 1000 ಚಂದ್ರರು ಒಮ್ಮೆಲೆ ಬೆಳಕು ಬೀರಿದಂತೆ ನಿಷ್ಕಲ್ಮಶವಾದ ಮುಖದಲ್ಲಿ ನಕ್ಷತ್ರಗಳ ಹೊಳಪಿನಂತಿತ್ತು ಆ ನಗು. ಕಾಫಿ ಲೋಟ ಹಿಡಿದಿದ್ದವನು ಅವಳನ್ನು ನೋಡುತ್ತಲೇ ಹಾಗೆ ಕಳೆದು ಹೋಗಿದ್ದನು. ಸಮಯ ಅವನನ್ನು ಎಚ್ಚರಿಸಿತ್ತು. ಎದ್ದವನೇ ಅಮ್ಮನಿಗೆ ಕಾಲ್ ಮಾಡಿದ್ದನು. ಚಂದವಾಗಿ ಸೀರೆಯುಟ್ಟು ತನ್ನ ಉದ್ದದ ಕೂದಲನ್ನು ಬಲು ನಾಜೂಕಾಗಿ ಹೆಣೆದು ಅದರ ಉದ್ದಕ್ಕೂ 2 ಎಳೆಯಲ್ಲಿ ಮಲ್ಲಿಗೆ ಮುಡಿದಿದ್ದಳು. ಅವಳ ಸಹಜ ಸೌಂದರ್ಯಕ್ಕೆ ಬೇಕಿಲ್ಲದಿದ್ದರೂ ಕಣ್ಣಿಗೆ ಕಾಡಿಗೆ ಇಟ್ಟಿದ್ದಳು. ರೇಖಾ ಬಂದವರೇ ಅವಳು ರೆಡಿಯಾಗಿ ಕುಳಿತಿದ್ದುದನ್ನು ನೋಡಿ ಕಣ್ಣರಳಿಸಿದರು. ಸೀರೆ ಉಟ್ಟು ಸಾಕ್ಷಾತ್ ಮಹಾಲಕ್ಷ್ಮಿಯೇ ಕುಳಿತಿದ್ದಳೇನೋ ಅನ್ನುವಂತೆ ಕಾಣುತ್ತಿದ್ದಳು ಪ್ರಣತಿ. ರಾತ್ರಿಯೆಲ್ಲ ನಿದ್ದೆ ಮಾಡಿದ್ಯಾ ಹೇಗೆ ಪುಟ್ಟ? ತುಂಬ ಲಕ್ಷಣವಾಗಿ ಕಾಣಿಸ್ತಾ ಇದೆಯಾ ಪುಟ್ಟ? ನನ್ನದೇ ದೃಷ್ಟಿ ತಾಗುತ್ತೆ ನಿನಗೆ. ದೃಷ್ಟಿ ತೆಗೆದು ಅವಳನ್ನು ಅಪ್ಪಿದರು. ಶಾರದಮ್ಮ ಅವರೆಲ್ಲ ಎದ್ದಾಗಲೇ ತಾವು ಕೂಡ ಎದ್ದು ಅಡುಗೆ ಮನೆ ಒಕ್ಕಿಬಿಟ್ಟಿದ್ದರು. ಪ್ರಣತಿಗೆ ಹೊರಗಿನ, ಅದರಲ್ಲೂ ವಿಮಾನದ ಊಟ ಒಗ್ಗಲ್ಲ ಅನ್ನೋದು ಅವರಿಗೆ ತಿಳಿದಿತ್ತು. ಸಿಂಪಲ್ಲಾಗಿ ಅವಲಕ್ಕಿಗೆ ಒಗ್ಗರಣೆ ಹಾಕಿ ಇಟ್ಟಿದ್ದರು. ದೂರದ ಪ್ರಯಾಣ, ಅಷ್ಟು ಭಾರಿ ಅಡಿಗೆ ಒಳ್ಳೆಯದಲ್ಲ ಅನ್ನುವುದು ಭಾರ್ಗವ್ ಅವರ ತತ್ವವಾಗಿತ್ತು. ಮಗಳು ಸಹ ಅದನ್ನೇ ಪಾಲಿಸುತ್ತಿದ್ದಳು. ತನ್ನ ಕನಸಿನ ಕಾರಾದ ಟಾಟಾ ನೆಕ್ಸಾನ್ ಬಳಿ ಹೋಗಿ ನಿಂತಾಗ ಮರು ಮಾತಾಡದೆ ಅವಳ ಬಳಿ ಹೋಗಿದ್ದನು ಗೌತಮ್. ಸಿಂಪಲ್ ಆಗಿ ಫಾರ್ಮಲ್ ಸೂಟ್ ಹಾಕಿದ್ದ ಅವನು ಟ್ರೆಡಿಷನಲ್ ಆಗಿ ರೆಡಿಯಾಗಿದ್ದ ಪ್ರಣತಿಯನ್ನು ನೋಡಿ ಕಳೆದು ಹೋಗಿದ್ದನು. ಪ್ರಣತಿಯನ್ನು ನೋಡಿ ಬಂದಾಗಲಿಂದ ರೇಖಾ ಅವನನ್ನು ಗೋಳು ಹೊಯ್ದುಕೊಂಡು ಬಿಟ್ಟಿದ್ದರು. ದಾಷ್ಟ್ಯ ತೋರದೆ ಎಲ್ಲರೊಂದಿಗೂ ಸಹಜವಾಗಿ ಬೆರೆತು ಹೋಗುವ ಗೌತಮ್ ಅಮ್ಮನ ಕಾಟವನ್ನು ಖುಷಿಯಾಗಿ ಸ್ವೀಕರಿಸಿದ್ದನು. ಅಮ್ಮನ ಮಾತು ಸುಳ್ಳಲ್ಲ ಎನ್ನುವುದು ಅವನಿಗೆ ಪ್ರಣತಿಯನ್ನು ನೋಡಿದಾಗಲೇ ಅರಿವಾಗಿದ್ದು. ಹುಟ್ಟಿದ್ದ ಸಿಂಪಲ್ ಸೀರೆಯಲ್ಲಿಯೇ ಅಪ್ಸರೆಯಂತೆ ಕಾಣುತ್ತಿದ್ದಳು. ನಮಸ್ತೆ ಸರ್. ನಮಸ್ತೆ ಮೇಡಮ್, ನಿಮ್ಮ ಸೀಟ್ ಇಲ್ಲಿದೆ, ಲಗೇಜ್ ನಾನಿಡ್ತೀನಿ ಎಂದು ಬಂದ ಗಗನ ಸಖಿಗೆ ನಗುತ್ತಲೇ ಬೇಡವೆಂದಿದ್ದನು ಗೌತಮ್. ಅವಳು ಮುಗುಳು ನಕ್ಕು ಹ್ಯಾವ್ ಎ ನೈಸ್ ಡೇ ಸರ್ ಎಂದು ಹೇಳಿ ಹೋದಳು. ಹೋಗುವ ಮೊದಲು ಪ್ರಣತಿಯ ಕಿವಿಯಲ್ಲಿ ಕ್ಯೂಟ್ ಕಪಲ್ಸ್ ಎಂದು ಉಸುರಿ ನಕ್ಕು ಹೋಗಿದ್ದಳು.
ಕೋಪಕ್ಕೋ ನಾಚಿಕೆಗೋ ಪ್ರಣತಿ ಮುಖ ಕೆಂಪೇ ಇತ್ತು. ಗೌತಮ್ ಇದೆಲ್ಲದರಿಂದ ಅಜ್ಞಾತ. ಸಹೃದಯದ ಸಾಹಿತ್ಯಾಭಿಮಾನಿಗಳೇ, ಥ್ಯಾಂಕ್ ಯು ಸೋ ಮಚ್ ಈ ಚಾನಲ್ನ ವಿಸಿಟ್ ಮಾಡಿದ್ದಕ್ಕೆ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ತಾ ಇವತ್ತಿಗೆ ಈ ಕಥೆನ ಮುಗಿಸ್ತೀನಿ. ಸಿಗೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್ ಬಾಯ್. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ.